ಮಧ್ಯ ಹೊಡೆದಾಕ್ರು ರಾತ್ರಿ ಏನಕ್ಕೆ ಹೊಡೆದಾಕ್ರು ಅದನ್ನ ಕಾರಣಕ್ಕೆ ಕೇಳ್ತಾರೆ. ಅದ ಸುಪ್ರೀಂ ಕೋರ್ಟ್ ಇಂದ ಬಂದು ಆರ್ಡರ್ ಬಂತು ಹೊಡೆಯುತ್ತೆ ಹೇಳಿದ್ರು. ಸುಪ್ರೀಂ ಆರ್ಡರ್ ಬಂತು ಹೊಡೆಯುತ್ತೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಗೊತ್ತಾ, ಇದು ಸುಪ್ರೀಂ ಕೋರ್ಟ್ ಏನು 11 ಕೋಟಿ ಜಮೀನ್ ಇದೆ, ಅದ್ನ ವಿಷ್ಣು ಜಾಗಕ್ಕೆ ಬಂದು ಯಾರಾಗ್ಲಿ ಆರಾಗ್ಲಿ ಹೂ ಆಗ್ಲಿ ಮಾಡ್ಕೊಡಿ ಅಂತ ಪರ್ಮಿಷನ್ ಕೊಡ್ತು. ನಾತ್ರದ್ದು ಏನು ಕೊಡದಾಗ್ತದೆ ಏನಕ್ಕೆ ನಮ್ಗೆ ಗೊತ್ತಿಲ್ಲ ಮೇಡಮ್. ದಯವಿಟ್ಟು ಆ ಜಾಗ ನಮ್ಗೆ ಬೇಕು. ನೀವು ಕೂಡ ಅಭಿಮಾನಿ. ಈ ರೀತಿ ರಾತ್ರಿ ಬಂದು ಹೊಡೆದಾಕಿದ್ದಾರೆ. ಗೊತ್ತಿಲ್ಲ. ದಯವಿಟ್ಟು ನಾವು ಹೂ ವ್ಯಾಪಾರ ಮಾಡೋದು, ರೋಡ್ ಹೂ ವ್ಯಾಪಾರ ಮಾಡೋದು, ನಾವು ಹುಟ್ಟಿದ ವಿಷ್ಣುವರ ಅಭಿಮಾನಿನೇ. ದಯವಿಟ್ಟು ಇಲ್ಲಿ ಬಂದು ಡಿಸೆಂಬರ್ 30 ದಿನ ಇದರಿಂದ ಎಲ್ಲ ಮಾತಾಡ್ತೀವಿ. ಯಾವ ಥರದ ಹೊಡೆಯೋಕಂತ ಅವಶ್ಯಕ ಏನಿದೆ ಅದ್ ನಮ್ಗೆ ತಿಳಿಸ್ಕೊಡಿ. ಆ ಜಾಗ ಅವ್ರಿಗೆ ಬೇಕು, ಇಲ್ಲ ಬಿಡಲ್ಲ. ರಾತ್ರಿ ಒಬ್ಬರು ಪಾಳವ್ರು ಬಿಡಲ್ಲ ಮೇಡಮ್, ಬಿಡಲ್ಲ ಮೇಡಮ್ ಅವ್ರು. ಇಷ್ಟೊತ್ತು ಇಲ್ಲಿ ನಿಂತಿರೋ ಕಾರಣ ಅವ್ರ ತಾಳ್ಮೆನೆ ಕಾರಣ. ಅವ್ರು ಕಳ್ಸ್ಕೊಷ್ಟು ಭಾಷನೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಮೈಸೂರಲ್ಲಿ ಇದೀನಿ ಅಂತಂದ್ರೆ ನಾನು ಮೈಸೂರಿಂದ ಆಚೆನೆ ಬಂದಿರೋದು. ಇಲ್ಲಿ ಪೂರ್ತಿ ಹೃದಯ ತುಂಬಿದ್ದು ಇಲ್ಲಿ ನಮ್ಗೆ ಹೇಳ್ಬೇಕು ಅಂದ್ರೆ. ಇಷ್ಟೊಂದು ಜನಗಳ ಅಭಿಮಾನ ನಿನ್ನೆಯಿಂದ ಆಗಿರೋದು ಪ್ರತಿಯೊಬ್ಬರು ಕಪ್ಪು ಚುಕ್ಕಿ ಬಿದ್ದಾಗಿದೆ. ನಿಜವಾಗ್ಲು ಕಣ್ಣೀರಿನ ಕಥೆನೇ ಆಗ್ಬಿಟ್ಟಿದೆ ಪ್ರತಿಯೊಬ್ಬರದು. ಹೇಳ್ಬೇಕು, ರಾತ್ರಿ ಪೂರ ಯಾರಿಗೂ ನಿದ್ದೆ ಮಾಡಿಲ್ಲ. ಏನೋ ಒಂದು ನೀವೇ ಹೇಳಿದ್ರಿ, ಅಭಿಮಾನಿಗಳೇ ಹೇಳಿದ್ರಿ ಮೈಸೂರಲ್ಲಿ ಜಾಗ ಕೊಟ್ಬಿಡಿ, ನಾವ್ ಅಲ್ಲೇ ಮಾಡ್ಕೋತೀವಿ ಅಂತ. ಈಗ ಬಂದಿದ್ದೀನಿ ಕಿತ್ತಾಕಿದ ತಕ್ಷಣ. ಇಲ್ಲ ಮೇಡಮ್, ನಾವ್ ಪ್ರತಿ ವರ್ಷ ಇಲ್ಲಿ ಇದ್ ಮಾಡಿದ್ರು ಆದ್ರೂ ಇಷ್ಟೊಂದು ಪೂರ್ತಿ ಮನ್ಸು ತುಂಬಿದ್ದು ಇಲ್ಲಿ ನಮ್ಗೆ. ಆದಷ್ಟು ಬೇಗ ಆತರ ಈ ತರ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಈ ತರ ಮಾಡಿ ಅಂತ ಎಲ್ಲೂ ಇದ್ ಮಾಡಿದ್ದಿಲ್ಲ ನಮ್ಗೆ. ಮೈಸೂರಲ್ಲಿ ಇದ್ರು ನಂಜನಗೂಡು ತಾಲೂಕಿಂದ ಬಂದಿರೋದು ಮೇಡಮ್. ಮೇಡಮ್ ಅವರೇ, ಈ ದಿನ ಕರ್ನಾಟಕದ ಕನ್ನಡಿಗರ ಒಂದು ಕರಾಳಾದ ದಿನ, ದುಃಖಭರಿತವಾದ ದಿನ. ಯಾಕಂದ್ರೆ ಒಬ್ಬ ಮೈರು ನಟ, ಆತನು ಸುಮಾರು 200 ಚಲನಚಿತ್ರಕ್ಕೆ ಹೆಚ್ಚಾಗಿ ಸಿನಿಮಾಗಳನ್ನ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಮಹಾನ್ ಭಾವನ ತಂದು ನಾವಿಲ್ಲಿ ಸಮಾಧಿ ಮಾಡಿದ್ದು. ಆದ್ರೂ ಕಾನೂನು ರೀತಿಯದು ಹೋರಾಟ ನಡೀತಾ ಇತ್ತು. ನಾವೆಲ್ಲ ಮನವಿ ಮಾಡಿದ್ದು, ಜಾಗ ಕೊಡಿ, ಅದು ಸುಮ್ಮನೆ ಕೊಡಬೇಡಿ, ನಿಮ್ಗೂ ಸರ್ಕಾರನೇ ಕೊಟ್ಟಿರೋದು, ನಾವು ಸರ್ಕಾರದ ಮೇಲೆ ಇದು ಮಾಡಿ ಮತ್ತೆ ನಿಮ್ಗೆ ಏನ್ ಹಣ ಕೇಳ್ತೀವಿ ಹಣ ಕೊಡ್ತೀವಿ, ಇದನ್ನ ಯಾವ್ದೇ ಕಾರಣ ತೆರವು ಮಾಡಬೇಡಿ ಅಂತೇಳಿ ನಾವು ಸುಮಾರು ಸತಿ ಮನವಿನೂ ಮಾಡಿದ್ದು. ಸುಮಾರು ನಾವು ಸಂಘಟನೆಗಳ ಸೇರಿ ಮಾತಾಡಿದ್ದು. ಆಯ್ತು ಅಂತೇಳಿ ಕಾನೂನು ರಾತ್ರಿ ಕಾನೂನನ್ನ ತಂದುಬಿಟ್ಟು ರಾತ್ರಿ ಹೊಡೆದಾಕಿದ್ದಾರೆ. ಇವತ್ತು ನಮ್ಗೆ ಸುಮಾರು ಜನಕ್ಕೆ ತುಂಬಾ ದುಃಖ ಆಗಿದೆ, ತುಂಬಾ ನೋವಾಗಿದೆ. ನಮ್ಗೆ ಅದು ಹೆಂಗ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ಎಲ್ಲಾ ಸಂಘಟನೆಯವರು ನಾವು ಸೇರಿದನ್ನ ಮುಂದಿನ ದಿನ ಏನ್ ಮಾಡ್ಬೇಕು ಅಂತ ಹೇಳಿ ಅದೊಂದು ಸಿದ್ಧಾಂತ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಕಾನೂನು ಇರೋದ್ರಿಂದ, ಅವರು ಸ್ಟೇ ತಂದಿರೋದ್ರಿಂದ, ಹೈಕೋರ್ಟ್ ಇಂದ ನಾವು ಏನು ಕಾನೂನು ಕ್ರಮ ತಗೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಇವ್ರು ಮಾಡೋದು ತುಂಬಾ ಅನ್ಯಾಯ. ಯಾಕೆಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಕರ್ನಾಟಕ ಅವ್ರ ಹೆಸರು ಮನೆ ಗೊತ್ತು. ಹೆಣ್ಮಕ್ಳು ಅಂತ ಅವ್ರು ಅಷ್ಟು ಅಭಿಮಾನಿಗಳಿದ್ದಾರೆ. ಅಂತ ಮಹಾನ್ ಅವನ ನಾವು ದೇವಸ್ಥಾನ ಅಂತ ಅದು ನಾವು ಸಮಾಧಿ ಅಂತ ನೋಡ್ತಾ ಇಲ್ಲ. ಯಾಕಂದ್ರೆ ಮೈಸೂರಲ್ಲಿ ಮೇಡಮ್ ಅವ್ರು ಮಾಡಿರ್ಬೋದು, ಭಾರತಿ ಮೇಡಮ್ ಅವ್ರು ಮಾಡಿರ್ಬೋದು, ಅವ್ರ ಒಂದೇ ಕುಟುಂಬಕ್ಕೆ ಅವ್ರ ಆಸ್ತಿ ಅಲ್ಲ. ಇದು ಕರ್ನಾಟಕ ಪ್ರತಿಯೊಬ್ಬ ಅಭಿಮಾನಿಗಳ ಸತ್ತು, ಅವ್ರಿಗೆ ಬೇಕು ಸೇರ್ಬೇಕಾದಂತ ವ್ಯಕ್ತಿ. ನಮ್ಗೆ ಇದೇ ಪುಣ್ಯ ಕ್ಷೇತ್ರ. ಅವ್ರು ಎಲ್ಲಿ ಅಂತ್ಯಕ್ರಿಯೆ ಆಗಿದೋ ಆ ಜಾಗ ನಮ್ಗೆ ಬೇಕು. ಅದನ್ನ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಮುಂದಿನ ದಿನ ಅನೇಕ ಉಗ್ರವಾದ ಹೋರಾಟ ಮಾಡಿ ನಾವು ಜೈಲು ಹೋಗಕ್ಕೂ ಸರಿ, ನಾವು ಸಾಯಕ್ಕೂ ಸರಿ, ನಾವು ಎಲ್ಲ ರೆಡಿ ಇದೀವಿ. ಬಟ್ ಕಾನೂನು ಇರೋದ್ರಿಂದ ನಾವೆಲ್ಲ ತಾಳ್ಮೆಯಿಂದ ಇದ್ದೀವಿ. ದಯಮಾಡಿ ಈ ಜಾಗ ಕೊಡಬೇಕು. ಅದ್ರ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಅಭಿಮಾನಿಗಳು ಸೇರಿ ಕೂತು ಮಾತಾಡಿ ಯಾವ ರೀತಿ ಇದನ್ನ ಮುಂದೆ ತರಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಇದನ್ನ ಯಾವ್ದೇ ಕಾರಣಕ್ಕೆ ಬಿಡೋ ಪ್ರಶ್ನೆ ಬರಲ್ಲ ಮೇಡಮ್. ನೆಕ್ಸ್ಟ್ ತಿಂಗಳೇ ಅವ್ರ ಬರ್ತಡೇ ಇತ್ತು, ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಮಾಡ್ಬೇಕು. ಇಲ್ಲೇ ಇದ್ದಿದ್ದು ಅವ್ರ ಬರ್ತಡೇ ಇಲ್ಲೇ ಮಾಡ್ತಾ ಇದ್ವಿ. ಅವ್ರ ಅಂತ ನಾವೆಲ್ಲಾ ಪುಣ್ಯ ಕಾರ್ಯಗಳನ್ನ ನಾವ್ ಇಲ್ಲೇ ಮಾಡ್ತಾ ಇದ್ದು. ಇವಾಗ ನೋಡಿ ಮುಂದಿನ ತಿಂಗಳು ಬರ್ತಾ ಇದೆ, ನಾವ್ ಏನ್ ಮಾಡೋದು? ನಾವ್ ಇಲ್ಲಿಂದ ಮೈಸೂರು ಹೋಗಕ್ಕಾಗತ್ತಾ? ಹೆಚ್ಚಿಗೆ ಅಭಿಮಾನಿಗಳು ಬೆಂಗಳೂರಲ್ಲಿ, ಕರ್ನಾಟಕದ ಎಲ್ಲಾ ಮೂಲೆಯಲ್ಲಿ ಇಲ್ಲಿ ಬರ್ತಾ ಇದ್ರು. ಆದ್ರೆ ನಾವ್ ಎಲ್ಲ ಇಲ್ಲಿಂದ ಮೈಸೂರು ಹೋಗ್ತಾ ಇದೆ. ನಮ್ಗೆ ಏನೋ ಸ್ಥಳ ಇದೆ ಅಂತ ಹೇಳಿ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದು. ಅದನ್ನ ಇವತ್ತು ನಮ್ಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡದಂಗೆ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯ ನಾವು ಯಾವ್ದೇ ಕಾರಣಕ್ಕೆ ಸಹಿಸಲ್ಲ. ಇದು ಅಭಿಮಾನಿಗಳು ಹಚ್ಚಿ ಕೇಳುತ್ತಾರೆ. ಮುಂದಿನ ದಿನಗಳಲ್ಲಿ ತುಂಬಾ ಇದು ಪರಿಣಾಮ ಬೀರುತ್ತೆ ಮೇಡಮ್. ಮುಂದಿನ ಹಾದಿ ಯಾವ ರೀತಿ ಇರುತ್ತೆ? ಮುಂದಿನ ಹಾದಿ ಶಾಂತಿ ರೀತಿಯಲ್ಲೇನೆ. ಯಾಕಂದ್ರೆ ಕಾನೂನು ಇರೋದ್ರಿಂದ, ಕಾನೂನು ಇಲ್ಲ ಅಂದ್ರೆ ಅದು ಬೇರೆ ರೀತಿ ಆಗ್ತಿತ್ತು. ಕಾನೂನು ಹೈಕೋರ್ಟ್ ಆದೇಶ ಇರೋದ್ರಿಂದ ನಾವು ಕಾನೂನು ತಲೆಬಾಗ್ತೀವಿ. ಅದು ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದು ಆಮೇಲೆ ಮತ್ತೆ ಇನ್ನ ಎಲ್ಲ ಸಂಘಟನೆಯವರು ಮತ್ತೆ ನಮ್ಮ ವಿಷ್ಣು ಸೇನೆಯವರು ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡಿ ಯಾವ ರೀತಿ ಮಾಡ್ಬೇಕು ಅಂತ ಕೇಳ್ತೀವಿ. ಅವ್ರು ಕೊಡ್ಲಿ, ನಮ್ಗೆ ಅವ್ರು ಏನ್ ಹಣ ಕೇಳ್ತಾ ಕೂಡ ನಾವು ರೆಡಿ ಇದೀವಿ. ನಾವೆಲ್ಲ ಅಭಿಮಾನಿಗಳು ಇದನ್ನ ಬದುಕಿದೀವಿ, ಸತ್ತಿಲ್ಲ ಯಾರು. ಇವತ್ತು ವಿಷ್ಣುವರ್ಧನ್ ಒಂದು ಇದು ನಮ್ಮ ಅಭಿಮಾನ ನಮ್ಮಲ್ಲಿ ಇದೆ. ನಾವು ಅದನ್ನ ಉಳಿಸ್ಕೊಳಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ನಾವೆಲ್ಲ ಮಾಡಕ್ ಸಿದ್ಧವಿದ್ದೀವಿ. ಹಿಂದೆ ಅನಿರುದ್ಧ ಅವರು ಕೂಡ ಸಿದ್ದರಾಮಯ್ಯ ಅವ್ರ ಹತ್ರ ಮನವಿ ಕೂಡ ಇಟ್ಟಿದ್ರು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಿ ಅಂತ ಹೇಳಿ. ಬಟ್ ಇದ್ ನೋಡಿದ್ರೆ ಈ ರೀತಿ ಆಗಿದೆ. ಅಲ್ಲಿ ಪ್ರಶಸ್ತಿ ತಗೊಳ್ಳಿ ಏನ್ ಮೇಡಮ್, ಅವ್ರನ್ನೇ ಇಲ್ಲ ಮಾಡ್ಬಿಟ್ಟಿದಾರಲ್ಲ, ಆ ರಸ್ತೆ ಪಂಚರಲ್ಲ ಮಾಡ್ಬಿಟ್ಟಿದಾರಲ್ಲ. ಅವ್ರಿಗೆ 100 ಪ್ರಶಸ್ತಿ ಬಂದಿದೆ. ಆ ಪ್ರಶಸ್ತಿಗೆ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಒಂದು ಗುಡಿ ಕಟ್ಟಾಗ ನಮ್ಗೆ ಒಂದು ಸ್ಥಳ ಬೇಕು. ಆ ಸ್ಥಳ ಕೊಟ್ರೆ ಸಾಕು ನಮ್ಗೆ. ಸಾಹಸಿ ವಿಷ್ಣುವರ್ಧನ್ ಸರ್ಗೆ, ಸಾಹಸಿ ವಿಷ್ಣುವರ್ಧನ್ ಸರ್ಗೆ, ದಾದಾ ಸಾಹೇಬ್ರಿಗೆ, बोलो विष्णु महाराज के, बोलो विष्णु महाराज के। आपका मित्र विष्णुवर्धन सर्गे, आपका मित्र विष्णुवर्धन सर्गे, ये या, ये या, ये या, ये या,
ಬನ್ನಿ ಅನ್ಯಾಯದ ಬಗ್ಗೆ ಹೇಳಿ. ಮೇಡಮ್ ಅನ್ಯಾಯ ಅಂತಲ್ಲ ಮೇಡಮ್, ಅಪ್ಪಾಜಿ ಹೆಸರು ಹೇಳ್ಕೊಂಡು ಕೆಲವು ಜನ ಬೆಳೆದ್ರು, ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಕೆಲವು ಜನ ಬೆಳೆದ್ರು. ಈಗ ಅವ್ರು ಯಾರು ಬಂದಿಲ್ವಲ್ಲ ಮೇಡಮ್, ಅದ್ರ ಬಗ್ಗೆ ನೀವು ಕೇಳಿ ಮೇಡಮ್, ನಮ್ಗೆ ಮತ್ತೆ ಪ್ರಶ್ನೆ ಕೇಳಬೇಡಿ ಮೇಡಮ್. ಈಗ ಅಪ್ಪಾಜಿ ಹೆಸರು ಹೇಳ್ಕೊಂಡು ಸುಮಾರು ಜನ ಬೆಳೆದ್ರು, ಅವ್ರದ್ದೇ ತಿಂದ್ರು, ಅವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಫಿಲಿಮ್ ಎಲ್ಲ ಬೆಳೆಸ್ಕೊಂಡ್ರು. ಇವಾಗ ಅದು ತೊಂದ್ರೆ ಆದ ತಕ್ಷಣ ಬರ್ಬೇಕಲ್ಲ ಎಲ್ರು. ಈಗ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಗೊತ್ತಾ, ಇದು ಅವ್ರ ಮನೆಯ ಸಮಸ್ಯೆ. ಇವೇನು ಅಭಿಮಾನಿಗಳೇ ಹೇಳಿದ್ರಿ ಈ ಹಿಂದೆ ಮೈಸೂರಲ್ಲೇ ಕಟ್ಕೊಟ್ಬಿಡಿ ಅಂತ ಹೇಳಿ, ಇವಾಗ ಬಂದು ಹೇಳಿದ್ರೆ ಏನ್ ಮಾಡ್ತಾರ ಅವ್ರಾದ್ರು? ಅಲ್ಲ ಮೇಡಮ್, ಧ್ವನಿ ಎತ್ಬೇಕು. ಇವಾಗ ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಾವು ಬಿಡ್ತೀವಿ ಮೇಡಮ್, ಈ ತರ ಹಿಂಗ್ ಮಾಡಿದೀವಿ ಮನೇಲಿ ಕುತ್ಕೊಂಡು ಹೇಳ್ಬೇಕಾದ್ರೆ ನಾವು ಇಲ್ಲಿ ಬರ್ಬೇಕು, ಮಾತಾಡ್ಬೇಕು. ಈಗ ಅವ್ರ ಹೆಸರು ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ, ಫಿಲಿಮ್ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಅಪ್ಪಾಜಿ ಹಂಗೆ ಹಿಂಗೆ ಬಾಸ್ ಎಲ್ಲ ಮಾಡ್ಕೋತಾರಲ್ಲ, ಬಾಸ್ಗೆ ಹಿಂಗೆ ಆದಾಗ ಏನಕ್ ಬರಲ್ಲ? ಇದು ಅವ್ರಿಗೆ ಕೇಳ್ಬೋದು. ಇವಾಗ ರಾಮಾಚಾರಿ ಫಿಲಿಮ್ ಅಲ್ಲಿ ಯಶ್ ಅವರು ವಿಷ್ಣುವರ್ಧನ್ ತೋರಿಸಿದ್ದಾರೆ, ಕಿಚ್ಚ ಸುದೀಪ್ ಅವರು ಅದನ್ನು ಅಪ್ಪಾಜಿಗೆ ಹಿಂಗೆ ತೊಂದ್ರೆ ಅಂತ ಹೇಳ್ತಾವ್ರೆ. ಈ ಫಿಲಿಮ್ ಅವ್ರದೆಲ್ಲ ಹೇಳ್ತಾರಲ್ಲ ಮೇಡಮ್, ಅವರೆಲ್ಲ ಧ್ವನಿ ಎತ್ಬೇಕು ಮೇಡಮ್. ಇವಾಗ ಬಂದ್ಬಿಟ್ಟು ಕಷ್ಟ ಅಂತ ಹೇಳಿದಾಗ ಎತ್ಬೇಕು ಮೇಡಮ್. ಇವಾಗ ಒಂದಷ್ಟು ಜನ ಹೇಳ್ತಾ ಇದಾರೆ ಇದು ಕಿಡಿಗೇಡಿಗಳು ಮಾಡ್ತಾ ಇರುವಂತದ್ದು, ಒಂದಷ್ಟು ಜನ ಅವ್ರ ಫ್ಯಾಮಿಲಿ ಅವರೇ ಮಾಡಿರುವಂತದ್ದು ಅಂತ. ನೀವೇನ್ ಹೇಳ್ತೀರಾ? ಆತರ ಏನ್ ತೊಂದ್ರೆ ಇಲ್ಲ ಮೇಡಮ್. ಇವಾಗ ಅದ ಮಾಡಿದ್ ಒಳ್ಳೇದಂತ ಹೇಳ್ತಾ, ಒಳ್ಳೇದಿತ್ತಾರೆ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡ್ ಮಾತಾಡ್ತಾ ಇಲ್ಲ ಮೇಡಮ್, ಒಳ್ಳೇದಂತಲ್ಲ. ಇವಾಗ ಕೆಲವರು ಫಿಲಿಂ ಇಂಡಸ್ಟ್ರಿ ಎಲ್ಲ ಇರ್ತಾರಲ್ಲ, ಅವ್ರ ಹೆಸರು ಹೇಳ್ಕೊಂಡ್ ಬೆಳೆದಿರ್ತಾರೆ. ಇವಾಗ ಅವ್ರ ಕಷ್ಟ ಅಂತ ಬಂದ್ರೆ ತೊಂದ್ರೆ ಬಂದ್ ನಿಂತ್ಕೋಬೇಕು. ಇವಾಗ ನಾವು ಬಂದಿದೀವಲ್ಲ, ಇಲ್ಲಿ ಯಾರೇನು ಎಲ್ರು ಶ್ರೀಮಂತರು ಏನ್ ಬಂದಿಲ್ಲ ಮೇಡಮ್, ಎಲ್ರು ಕಷ್ಟದಲ್ಲೇ ಬಂದಿರೋರೆ. ಅವ್ರಿಗೂ ಕೆಲ್ಸ ಎಲ್ಲ ಬಿಟ್ಬಿಟ್ಟೆ ಇಲ್ಲಿ ಬಂದಿರ್ತಾರೆ. ಈಗ ಅವ್ರ ಕಷ್ಟ ಅಂತ ಬರ್ಬೇಕು. ಅವ್ರದಿಲ್ಲ ಅಂದಾಗ ಅವ್ರ ಫಿಲಿಂ ಹೇಳ್ಕೊಂಡ್ಬಿಟ್ಟು ಅವ್ರ ಹೆಸರು ಅಪ್ಪಾಜಿ ಬಾಸು ಎಲ್ಲ ಹೇಳ್ತಾರೆ. ಇವಾಗ ಯಾರು ಬಂದಿಲ್ವಲ್ಲ. ಎಲ್ರು ಅವರೇ ಮೇಡಮ್. ಆತರ ವಿವರ್ಸ್ ಹೇಳಕ್ ಆಗಲ್ಲ ಮೀಡಿಯಾ ಮುಂದೆ ಅಂತ. ಅವ್ರೆಲ್ಲ ಬರಬೇಕಲ್ಲ ಮೇಡಮ್. ನೀವೇನ್ ಹೇಳ್ತೀರಾ ಸರ್? ಬಿಡಿ ನಾ ಹೇಳಿ. ಮೇಡಮ್, ನಾನು KR ಪುರಂ ಇಂದ ಬಂದಿರೋದು. ವಿಷ್ಣುವರ್ಧನ್ ಅಭಿಮಾನಿ. ನಾನು ಬೆಳಗ್ಗೆ ಆಟೋ ಡ್ರೈವರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಬೆಳಗ್ಗೆಯಿಂದ ಆಟೋ ಓಡಿಸಿಲ್ಲ ನಾನು, ಊಟನೂ ಸರಿಯಾಗಿ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಇಲ್ಲೇ ಇದೆ ನೋಡಿ, ಕಾಣಿಸ್ತಿದೆ ನೋಡಿ ನನ್ನ ಆಟೋ. ವಿಷ್ಣುವರ್ಧನ್ ಅಭಿಮಾನಿ ಮೇಲೆ ಅಷ್ಟು ಇದಿದೆ ಮೇಡಮ್, ಅದಕ್ಕೆ ಬಂದಿರೋದು ನಾನು. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಏನಿಲ್ಲ, ಅದೇ ತರ ಇಲ್ಲಿ ಬಂದು ನಿಂತ್ಕೊಂಡಿರೋದು. ಅಲ್ಲ ಮೇಡಮ್, ಇಲ್ಲಿ ಎಷ್ಟೋ ಜನ ಸಾವಿರಾರು ಅಭಿಮಾನಿಗಳು ಇದಾರಲ್ವಾ, ಎಲ್ಲರೂ ಒಬ್ಬೊಬ್ರು 1000 ರೂಪಾಯಿ ಹಾಕಿದ್ರೆ ವಿಷ್ಣುವರ್ಧನ್ ಸಮಾಧಿ ಮಾಡ್ಬೋದು. ಏನೇ ಆಗ್ಲಿ ಏನೇ ಬರ್ಲಿ, ಪ್ರಾಣ ಬೇಕಾಗ್ಬಿಡ್ತೀವಿ ಹೊರತು ವಿಷ್ಣುವರ್ಧನ್ ಸಮಾಧಿ ಮಾತ್ರ ನಾವು ಬಿಟ್ಕೊಡಲ್ಲ. ಈ ಜಾಗದಲ್ಲಿ ಏನೇ ಮಾಡ್ಲಿ ಮೇಡಮ್, ಬಿಡಲ್ಲ ನಾವು, ಆಯ್ತಾ. ಈ ಸಮಾಧಿ ಇಲ್ಲೇ ಇರ್ಲೇಬೇಕು. ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮೈಸೂರಲ್ಲಿ ಇದ್ ಮಾಡ್ತಾರಂದ್ರೆ ನಾವು ಒಪ್ಕೊಳ್ಳಲ್ಲ. ಆಯ್ತು, ಯಾವಾಗ್ಲೂ ಇಲ್ಲೇ ನಾವು ನಮ್ಮನೆ, ಆಯ್ತಾ. ಓಕೆ ನೋಡಿ ಮೇಡಮ್, ನಾವು ವರ್ಷ ಪ್ರತಿ ವರ್ಷನೂ ಇಲ್ಲೇ ಬರೋದು ನಾವು, ಓಕೆನಾ. ನಂದು ಒಂದಿನ ಸಂಪಾದನೆ ಹೋದ್ರೂ ಪರವಾಗಿಲ್ಲ, ನಾವು ವಿಷ್ಣುವರ್ಧನ್ಗೋಸ್ಕರ ನಿಂತ್ಕೊಂತೀವಿ, ಓಕೆನಾ. ಇಷ್ಟು ವರ್ಷ ನಮ್ ಬಾಸು ಮೇಡಮ್, ನಮ್ ವಿಷ್ಣು ಸರ್ ಇಷ್ಟು ವರ್ಷ ಬದುಕಿದ್ರು ಮೇಡಮ್. ನಮ್ ಬಾಸು ಅಭಿಮಾನಿಗಳು ನಮ್ನ ಉಳಿಸ್ಕೊತಾರೆ ಅಂತ ಇಷ್ಟು ವರ್ಷ ಕೊರ್ತಾ ಇತ್ತು ಆತ್ಮ. ನಿನ್ನೆ ಇಲ್ಲ, ನಿನ್ನೆ ಆಗಸ್ಟ್ 8ಕ್ಕೆ ಎತ್ಬಿಟ್ರು. ಡಿಸೆಂಬರ್ 30 ಮೇಡಮ್ ಸತ್ತಿದ್ದು ನಮ್ ಬಾಸು, ಆಗಸ್ಟ್ 8ನೇ ತಾರೀಕು ಸತ್ತಿದ್ದು. ನಾವು ವರ್ಷ ಆಗಸ್ಟ್ 8ನೇ ತಾರೀಕೆ ಅವ್ರ ಪುಣ್ಯ ಭೂಮಿಗೆ ಬಂದು ಅವ್ರು ಏನಾರ ಕಟ್ಕೊಳ್ಳಿ, ಇಲ್ಲಿ ಬಂದು ಕೈ ಮುಗ್ಬಿಟ್ಟು ಹೋಗ್ತಾನೆ ಹೊರತು ಮೈಸೂರು ಗಂಟು ಸಾಯ ಗಂಟು ಹೋಗಲ್ಲ ಮೇಡಮ್. ನಮ್ ದೇಶದಲ್ಲಿ ಬ್ರಿಟಿಷರು ಇನ್ನೂ ಹೋಗಿಲ್ಲ ಮೇಡಮ್, ಇಲ್ಲೇ ಇದ್ದಾರೆ. ರಾಜಕಾರಣಿಗಳು, ವಾಣಿಜ್ಯ ಮಂಡಳಿ, ಸರ್ಕಾರ, ಸ್ಟಾರ್ಗಳೆಲ್ಲ ಬ್ರಿಟಿಷರ್ಗಳು ಮೇಡಮ್. ಅವ್ರು ಬೇಕಾದ ಮಾತ್ರ ಉಪಯೋಗಿಸ್ಕೊಂಡ್ರು. ಇವಾಗ ಆ ಯಪ್ಪನ ಬಿಟ್ಬಿಟ್ರು ಮೇಡಮ್, ಕೈ ಬಿಟ್ಬಿಟ್ರು. ಸಿನಿಮಾ ಇದ್ದಾಗ ಮಾತ್ರ ದಾದ ಬೇಕು, ಇವಾಗ ಇಲ್ಲ. ಈಗ ಯಾರು ಒಬ್ರು ಇಲ್ಲ ಮೇಡಮ್. ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ, ತೆಲುಗು ಸಿನಿಮಾ ಆಗಲಿ ತಮಿಳ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರೆಲ್ಲ ಹೋಗ್ಬಿಡ್ತಾರೆ. ಕನ್ನಡ ಬ್ಯಾನರ್ ಹಾಕಿಲ್ಲ, ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದೀರಾ, ತೆಲುಗು ಬ್ಯಾನರ್ ಹಾಕೊಂಡು ಅಂತ ಹೇಳ್ತಾರೆ. ಇವಾಗ ಎಲ್ರಿ ಕನ್ನಡ ಪರ ಎಲ್ರಿ ಕನ್ನಡ ಹೋರಾಟಗಾರರು ಎಲ್ರಿ? ಒಬ್ರು ಬಂದಿಲ್ಲ. ತುಂಬಾ ಅನ್ಯಾಯ ಮಾಡ್ತಾ ಇದೆ. ಯಾರು ಒಬ್ರು ನಟರು ನಿಂತ್ಕೋತಾ ಇಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ವರ್ಷ ಯಮಧರ್ಮರಾಯ ಬಂದು ವಿಷ್ಣು ಸರ್ಗೆ ಹೇಳ್ತಾರೆ, ಅಪ್ಪ ನೀನ್ ಬದುಕಿದಾಗೂ ನಿಂಗೆ ನೆಮ್ಮದಿ ಕೊಟ್ಟಿಲ್ಲ, ಸತ್ತಾಗೂ ನಿನ್ಗೆ ನೆಮ್ಮದಿ ಕೊಟ್ಟಿಲ್ಲ, ನನ್ನ ಹತ್ರ ಬಾ ನೀನು, ನಾನು ಕರ್ಕೊಂಡು ಹೋಗ್ತೀನಿ ಸ್ವರ್ಗಕ್ಕೆ ಅಂತ ವರ್ಷ ಬಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ವಿಷ್ಣು ಸರ್ಗೆ. ವಿಷ್ಣು ಸರ್ ಏನಂತ ಹೇಳ್ತಾರೆ ಗೊತ್ತಾ? ವರ್ಷಕ್ಕ ಅಭಿಮಾನಿಗಳು 2 ಹಬ್ಬ ಮಾಡ್ತಾರ ಕಣೆ ನನ್ಗೆ. ಇಂಡಸ್ಟ್ರಿಯಲ್ಲಿ ನನ್ನ ಮಗನೂ ಆಚರಿಸ್ತಲ್ಲ, ಆತರ ಹಬ್ಬ ಆಚರಿಸ್ತಾನೆ. ಅದೇ ನಿನ್ನ ಅಭಿಮಾನಿಗಳ ಮನೇಲಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಷನ್ ಅವನೇ ಸತ್ರು ಇವತ್ತು ನಾಳೆ ಮರ್ತೋಗ. ಈ ಕಾಲದಲ್ಲಿ 14-15 ವರ್ಷ ಆಯ್ತು, ಆದ್ರೂ ಅಭಿಮಾನಿಗಳ ನಿನ್ನ ದೇವ್ರ ತರ ಪೂಜೆ ಮಾಡ್ತಾ ಇದಾರೆ ಸರ್. ದೇವ್ರ ತರ ಪೂಜೆ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ತಾಯಿ ಹೇಳ್ತಾಳೆ, ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಹುಟ್ಟಿದ್ರೆ ನನಗೆ ಈ ತರ ಮಗ ಹುಟ್ಬೇಕು ಅಂತ ದೇವ್ರಿಗೆ ಹರಕೆ ಕಟ್ತಾ ಇದಾರೆ. ಅಂತ ಮಾತಾಗಿ ಈ ತರ ಅನ್ಯಾಯ ಮಾಡಿದ್ದಾರೆ. ನಮ್ ಬಾಸು ಒಂದ್ ಸಾಂಗ್ ಹೇಳಿದ್ರು, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈಲಗದ ಜಾಗ ಸಾಕು ಆಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ತಿಳಿಸ್ಕೊಟ್ಟ ಜನಕ್ಕೆ ಇವತ್ತು ಅಂಗೈಲಾಗ ಜಾಗ ಕೊಡ್ತಾ ಇಲ್ಲ. ಇವತ್ತು ಆ ಯಪ್ಪಂಗ ಅಂಗೈಲಾಗ ಜಾಗ ಕೊಡ್ತಾ ಇಲ್ಲ.
ಲಯನ್ ಕಿಂಗ್ ಡಾಕ್ಟರ್ ವಿಷ್ಣು ದಾದಾ ಮೈನ್ ಕರ್ನಾಟಕ ಸಂಪತ್ತು ಲಯನ್ ಕಿಂಗ್ ನಮ್ ಡಾಕ್ಟರ್ ವಿಷ್ಣು ದಾದಾ ಮಾತ್ರ. ನಾವು ಮೇಡಮ್ ಕನಕಪುರದಿಂದ ಬಂದಿದ್ದೀನಿ. ವಿಷ್ಣುವರ್ಧನ್ಗೆ ಈ ತರ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕ ಸಂಪತ್ತು ವಿಷ್ಣು ದಾದಾ ಮಾತ್ರ. ಈ ನಟಂಗೆ ಮೋಸ ಆಗಿದಂಗೆ ಈ ತರ ಆಗ್ಬಾರ್ದಾಗಿತ್ತು. ಮೋಸ ಮಾಡಿ ಇದ್ ಮಾಡಿದ್ದಾರೆ. ತಪ್ಪದು ತಪ್ಪು ಕಲ್ಪನೆ. ಇಂತ ಹೀರೋ ವಿಷ್ಣುವರ್ಧನ್ ತೀರೋದಾಗ ವಿಧಿವಶ ಆದಾಗ ನಮ್ಗೆ ಅಷ್ಟು ಬೇಜಾರಾಗಿಲ್ಲ ಮೇಡಮ್. ಇವತ್ತು ತುಂಬಾ ಬೇಜಾರು, ಎಲ್ಲಾ ಅಭಿಮಾನಿಗಳು ತುಂಬಾ ಬೇಜಾರು ಮೇಡಮ್. ಸಾಯಂಕಾಲದಿಂದ